ಸಾಮೆ ಪೊಂಗಲ್ ಮಾಡಿದ್ದೀನಿ. ನಿಮ್ಗೆ ಯಾವ ಮಿಲೆಟ್ ಸಿಗುತ್ತೆ ಅದ್ರಲ್ಲಿ ಮಾಡ್ಕೊಳ್ಳಿ. ಅದಕ್ಕೆ ಕೆಂಪು ಚಟ್ನಿ ಮಾಡಿದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಅಥವಾ ಈ ಸಣ್ಣದು ಈರುಳ್ಳಿ ಹುಳಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ನನಗೆ ಇವತ್ತು ಮಾಡೋಕ್ಕಾಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವ ಕಪ್ಪಲ್ಲಿ ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಳತೆದು 1/4 ಕಪ್ಪು ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ 3-4 ಸರಿ ವಾಶ್ ಮಾಡಿ ಆಮೇಲೆ ನೆನೆಯೋಕ್ಕೆ ಇಡಿ. ಸಾಮೆ ಇದು ನಿಮ್ಗೆ ಯಾವ ಮಿಲೆಟ್ ಸಿಗುತ್ತೆ ಅದರಲ್ಲೇ ನೀವು ಮಾಡ್ಕೊಬೋದು. ಯಾವ ಮಿಲೆಟ್ಸಲ್ಲಾದರೂ ಮಾಡ್ಬೋದು. ನಾನು ಯಾವಾಗಲೂ ನವಣೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಸಾಮೇಲೂ ಒಂದ್ಸರಿ ಮಾಡಿ ತೋರಿಸೋಣ ಇಟ್ಟಿದ್ದೀನಿ. ಸಾಮೆ ಪೊಂಗಲ್, ಖಾರ ಪೊಂಗಲ್. ಅದಕ್ಕೆ ನೀವು ಯಾವ ಗ್ಲಾಸಲ್ಲಿ ಅಳತೆ ಮಾಡ್ಕೊಡ್ತೀರಾ, ಸಿರಿಧಾನ್ಯ 1.5 ಕಪ್ ಆದರೆ ಅಥವಾ 1/4 ಕಪ್ ಆದರೆ, ಹೆಸರುಬೇಳೆ ಅದೇ ಕಪ್ಪಲ್ಲಿ 1 ಕಪ್ ಹಾಕ್ಕೊಳ್ಳಿ. ನಾನು ಈ ಗ್ಲಾಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಸಾಮೆ ನೋಡಿ, ಇದು ಹೆಸರುಬೇಳೆನ ಕೈ ಬಿಸಿ ಆಗೋಷ್ಟು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ತುಂಬ ಕೆಂಪು ಹುರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹುರಿದ ಮೇಲೆ ನೀರಿನಲ್ಲಿ ತೊಳ್ಕೊಳ್ಳಿ. ಯಾಕಂದರೆ ಫಸ್ಟ್ ತೊಳೆದಿಲ್ಲ ಅಲ್ವ ನಾವು, ಅದು ತೊಳೆದು ಅದಕ್ಕೆ ಹಾಕ್ಕೊಂಡಿದ್ವಲ್ಲ, ಒಂದು ಟೈಮಿಲ್ಲ ಅಂದರೆ 10 ನಿಮಿಷ ನೆನೆದ್ರು ಸಾಕು. ಇಲ್ಲ ಅರ್ಧ ಗಂಟೆ ನೆಂದ್ರೂ ಏನೂ ತೊಂದರೆ ಇಲ್ಲ. ಅದಕ್ಕಿಂತ ಜಾಸ್ತಿ ನೆನೆಸ್ಬೇಕು, 2 ಅವರ್ 3 ಅವರು ಅಂತಾರೆ. ಅದೇನು ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ ವಿಜಲ್ ಹೊಡ್ಸ್ಕೊಳ್ಳೋದ್ರಿಂದ ನೀವು ಹಾಗೆ ಪಾತ್ರೆಯಲ್ಲಿ ಮಾಡಿದ್ರೆ ಮಾತ್ರ ನೀವು ನೆನೆಸೋ ಅವಶ್ಯಕತೆ ಇದೆ. ಈಗ 3/4 ಗ್ಲಾಸ್ ಹೆಸರುಬೇಳೆಗೆ ನೀವು ಯಾವ ಗ್ಲಾಸ್ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ ನವಣೆ ತೊಗೊಳ್ಳಿ. ಇಲ್ಲ 1 ಕಪ್ ನವಣೆ ತೊಗೊಂಡ್ರೆ 3/4 ಗ್ಲಾಸ್ ಹೆಸರುಬೇಳೆ, 1/4 ಕಪ್ಪು ನವಣೆ ತೊಗೊಂಡ್ರೆ 1 ಕಪ್ಪು ಹೆಸರುಬೇಳೆ. 3:4 ಲೆಕ್ಕದಲ್ಲಿ ಇದನ್ನು ಹಾಕಿ ತೊಳೆದು ಚೆನ್ನಾಗಿ ನಾನು ನೆನೆಸಿಟ್ಕೊಂಡಿದ್ದೆ. 3-4 ಸರಿ ಮಾತ್ರ ತೊಳಿಲೇಬೇಕು. 3-4 ಸರಿ ತೊಳಿಲೇಬೇಕು. ನೀವು ಯಾವ ಕಪ್ಪಲ್ಲಿ ನವಣೆ ಹಾಕಿದ್ರಿ ಆ ಮೆಜರ್ ಕಪ್ಪಲ್ಲೇ 4 ಕಪ್ಪು ನೀರು ಹಾಕಿ ಕುಕ್ಕರಲ್ಲಿ 1 ವಿಸಲ್ ನೆಂದಿದ್ರೆ 2 ಇಯರ್ಸ್ ನೆಂದಿದ್ರೆ 1 ವಿಸಲ್ ಸಾಕು. ನೆಂದಿಲ್ಲ ಆಗಲೇ ಮಾಡ್ತಾ ಇರೋದ್ರಿಂದ 1-2 ವಿಸಲ್ಸ್ ಮಾಡಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇಡೀಲಿ ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಣ. 2 ವಿಸಲ್. ನಿಮಗೆ ತುಂಬ ಸಾಫ್ಟಾಗಿ ಬೇಕು. ಇದು ಹೊಸದಾಗಿ ಉಪಯೋಗಿಸೋರಿಗೆ, ಡೈಜೆಷನ್ ಪವರ್ ಕಮ್ಮಿ ಇರೋರಿಗೆ ಡೈಜೆಸ್ಟ್ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನೆನೆಸಿ ಅನ್ನೋ ಉದ್ದೇಶ. ಚೆನ್ನಾಗಿ ಬೇಯುತ್ತೆ. ನೆನೆಸಿಲ್ಲ ಅಂದರೆ 4 ವಿಸಲ್ ಹೊಡ್ಸ್ಕೊಳ್ಳಿ. 1 ಅವರ್, ಹಾಫ್ 1 ಅವರ್ ನೆನೆಸಿದ್ರೆ 1-2-3 ವಿಸಲ್ ಹೊಡ್ಸ್ಕೊಳ್ಳಿ. ವಿಸಲ್ ಆದ್ಮೇಲೆ ತೆಗೆದಿದ್ದೀನಿ. ಇದು ನುಣ್ಣಗೆ ಬೆಂದಿದೆ, ಅದು ಗಟ್ಟಿ ಆಗಿದೆ. ಅದಕ್ಕೆ ನೀವು ಯಾವ ಗ್ಲಾಸ್ ಇಟ್ಕೊಂಡಿದ್ರೆ ಅದು 1-2 ಗ್ಲಾಸ್ ಬಿಸಿನೀರು ಇಟ್ಕೊಳ್ಳಿ. ಆವಾಗ ನಮಗೆ ಯಾವ ಹದ ಬೇಕು ಪೊಂಗಲ್ ಹದಕ್ಕೆ, ನಮಗೆ ಯಾವ ರೀತಿ ತೆಳು ಗಟ್ಟಿ ಎಷ್ಟು ಬೇಕು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿನೀರು ಹಾಕ್ಕೋಬೇಕು. ಬೇರೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಹಾಕ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಕಾಳು ಇಡೀ ಮೆಣಸು, ಹಸಿರು ಮೆಣಸಿನ್ಕಾಯಿ, ಮೆಣಸನ್ನು ಹಾಕ್ತೀವಿ ಖಾರಕ್ಕೆ ತಕ್ಕಂಗೆ. ಸ್ವಲ್ಪ ಕಮ್ಮಿ ತಿಂದರೆ ಖಾರ ಕಮ್ಮಿ, ಜಾಸ್ತಿ ತಿಂದರೆ ಜಾಸ್ತಿ. ಫ್ರೈ ಮಾಡೋಣ. ನಿಮ್ಮ ಅಳತೆಗೆ ತಕ್ಕಂಗೆ ಜೀರಿಗೆ ಹುರಿದೇನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫ್ರೈ ಆಗುತ್ತೆ. 1/4 ಚಮಚ ಜೀರಿಗೆ, 1 ಚಮಚ ಮೆಣಸು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರಾ, ಅದು ಎಷ್ಟು ಖಾರ ಸ್ಪೈಸಿ ನಿಮ್ಮ ರುಚಿಗೆ ತಕ್ಕಂಗೆ ಉಪಯೋಗಿಸ್ತೀರಾ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಗೆಯೇ ಕರಿಬೇವು,
ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಬೋದು. ಕಟ್ ಮಾಡಿ ತಿನ್ನಲ್ಲ ಅಂದರೆ ನೀವು ತುರಿದು ಅದು ಕೊನೆಯಲ್ಲಿ ಹಾಕೋಬೋದು. ನಾವು ಕಟ್ ಮಾಡಿ ಪೊಂಗಲಲ್ಲಿ ತಿಂದು ಸಣ್ಣ ಸಣ್ಣದಾಗಿ ಪೀಸು ಪೊಂಗಲಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಅಂತ ಹಾಕಿದ್ದೀನಿ. ಆಮೇಲೆ ಈ ಪೊಂಗಲ್ಗೆ ಕಡಲೆಕಾಯಿ ಬೀಜ ಹಾಕ್ಬೋದು. ನೀವು ಬೇಯುವಾಗ ಫ್ರೈಡ್ ಬೇಡ, ಚತ್ರ ಟೇಸ್ಟ್ ಬಂದಿರುತ್ತೆ. ಬೇಯಿಸ್ಕೊಂಡಿದ್ದೆಲ್ಲ ಅವಾಗಲೂ ಹಾಕ್ಬೋದು. ಆಮೇಲೆ ಉಪ್ಪಿನ ಪುಡಿ ಬೇಯುವಾಗಲೂ ಹಾಕಿದ್ದೀವಿ ನಾವು. ಈಗಲೇ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಈಗ ಬೇಯಿಸಿದ್ದೀವಲ್ಲ, ಫ್ರೈದು ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಬೇಕಾದ್ರೆ ಚಿಕ್ಕದಾಗಿ ಇಟ್ಕೊಳ್ಳಿ, ಯಾಕೆಂದರೆ ಕೆಳಗಡೆದು ಅದು ಒಗ್ಗರಣೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಈ ಅಡ್ಜಸ್ಟ್ ಮಾಡೋಗಂಟ ಫ್ಲೇಮ್ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈಗ ನೋಡಿ ಇದು ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೇ 1 or 2 ಗ್ಲಾಸ್ ಇಟ್ಕೊಂಡಿದ್ದಲ್ಲ ಬಿಸಿನೀರು, ಇದನ್ನು ಹಾಕಿ ಅಡ್ಜಸ್ಟಬಲ್ ಮಾಡ್ಕೊಳ್ಳೋಣ. ನೋಡಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋಣ ಕೊನೆಯಲ್ಲಿ. ನೋಡಿ ಸ್ವಲ್ಪ ತೆಳುನೇ ಇರಲಿ. 1 ಗ್ಲಾಸ್ 2 ಗ್ಲಾಸ್ ಬಿಸಿನೀರು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಬಿಸಿನೀರು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ 4 ಗ್ಲಾಸ್ ಹಾಕಿದ್ದೆ, ಯಾಕಂದರೆ ಅದು ಬೇಯೋದಕ್ಕೆ ಅಂತ. ತುಂಬಾ ಹಾಕಿದ್ರು ಕುಕ್ಕರಿಂದ ಈಚೆ ಬರೋ ಚಾನ್ಸಸ್ ಇರುತ್ತೆ ನೀರು. ಅದರಿಂದ ಇವಾಗ ಬಿಸಿನೀರು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ರೆಡಿಯಾಗಿ ಬಿಸಿ ಬಿಸಿಯಾದ ಸಾಮೆ ಹೆಸರುಬೇಳೆ ಪೊಂಗಲ್ ರೆಡಿಯಾಗಿದೆ. ಅದರಲ್ಲೂ ಈ ಮಳೆ ಬರ್ತಾ ಇರುತ್ತೆ, ಜಿಟ್ಟಿ ವೆದರು ಅಂಥ ವೆಕೇಷನ್ಗೆ ಬೆಳಿಗ್ಗೆ ಚುಬು ಚಳಿಗೆ ಇದು ತುಂಬ ಚೆನ್ನಾಗಿ ಹೊಂದುತ್ತೆ. ಇದರಲ್ಲಿ ಜೀರಿಗೆ ಇದೆ, ಮೆಣಸಿದೆ, ತುಂಬ ಒಳ್ಳೆಯದು. ಅರಿಶಿಣ ಇದೆ, ಆಮೇಲೆ ಶುಂಠಿನ ತುರಿದು ಹಾಕೋಬೋದು. ಶುಂಠಿನ ಈ ಥರ ತುರಿದು ಕೊನೆಯಲ್ಲಿ ಹಾಕೊಳ್ಳಿ. ಆ ಶುಂಠಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಹಿಂಗು ಕೂಡ ನಾನು ಈಗ ಹಾಕ್ತೀನಿ, ಯಾಕಂದರೆ ಹೆಸರುಬೇಳೆ ಹಾಕಿರೋದ್ರಿಂದ. ನೀವು ಬೇಕಾದರೆ ಅದು ಜಾಸ್ತಿ ಇದು ಸ್ಮೆಲ್ ನಮಗೆ ಇಡ್ಸಲ್ಲ ಅಂತಂದರೆ ಬೇಕಾದ್ರೆ ಈ ಶುಂಠಿ ಮತ್ತು ಹಿಂಗನ್ನು ಅವಾಗೂ ಸೇರಿಸ್ಬೋದು. ಬಟ್ ನಾನು ಇದು ಫ್ಲೇವರ್ ಘಮ ಅಂತ ಇರುತ್ತೆ ಕುದಿಯುವಾಗ ಅಂತ ನಾನು ಕೊನೆಯಲ್ಲಿ ಹಾಕ್ತೀನಿ. ಸಾಮೆ ಪೊಂಗಲ್ ಮಾಡಿದ್ದೀನಿ. ನಿಮ್ಗೆ ಯಾವ ಮಿಲೆಟ್ ಸಿಗುತ್ತೆ ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ಕೆಂಪು ಚಟ್ನಿ ಮಾಡಿದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಅಥವಾ ಈ ಸಣ್ಣದು ಈರುಳ್ಳಿ ಹುಳಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ನನಗೆ ಇವತ್ತು ಮಾಡೋಕ್ಕಾಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.